ಗೌತಮ ಬುದ್ಧನು ಪ್ರತಿಪಾದಿಸಿದ ಬೋಧನೆಗಳು ಶಾಂತಿ ಮತ್ತು ಸೌಹಾರ್ದಯುತ ಬದುಕಿಗೆ ಸದಾ ಮಾರ್ಗದರ್ಶಿಯಾಗಿವೆ ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯರಾದ ಶ್ರೀಮತಿ ಬಿ. ಎಂ. ಗೀತಾ ಸುಂದರೇಶ್ ದೀಕ್ಷಿತ್ ತಿಳಿಸಿದರು. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಬುದ್ಧ ಪೂರ್ಣಿಮೆ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಭಗವಾನ್ ಬುದ್ಧನ ಜೀವನ, ವ್ಯಕ್ತಿತ್ವ ಹಾಗೂ ಬೋಧನೆಗಳು ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಬುದ್ಧ ಎಂದರೆ ಎಚ್ಚರಗೊಂಡವನು, ಜ್ಞಾನೋದಯ ಪಡೆದವನು ಎಂದರ್ಥ. ಚತುರಾರ್ಯ ಸತ್ಯಗಳು ಹಾಗೂ ಅಷ್ಟಾಂಗ ಮಾರ್ಗಗಳು ಬುದ್ಧನ ಪ್ರಸಿದ್ಧ ಬೋಧನೆಗಳಾಗಿದ್ದು, ಜಗತ್ತು ದುಃಖಮಯವಾದದ್ದು, ಆಸೆಯೇ ದುಃಖಕ್ಕೆ ಮೂಲ ಎಂಬ ಸಂದೇಶವನ್ನು ಬೋಧಿಸಿದ್ದಾನೆ. ಆಸೆಗಳನ್ನು ಸಮರ್ಥವಾಗಿ ನಿಯಂತ್ರಿಸುವುದರಿಂದ ಮಾತ್ರ ಜೀವನದ ಕಷ್ಟಗಳನ್ನು ಗೆದ್ದು ಸಾರ್ಥಕ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಅವರು ವಿವರಿಸಿದರು. ಬುದ್ಧನು ಹುಟ್ಟಿದ್ದು, ಜ್ಞಾನೋದಯ ಪಡೆದದ್ದು ಹಾಗೂ ನಿರ್ವಾಣ ಹೊಂದಿದ್ದು ವೈಶಾಖ ಬುದ್ಧ ಪೂರ್ಣಿಮೆಯಂದೇ ಎಂಬ ಮಹತ್ವದ ವಿಚಾರವನ್ನು ಅವರು ಸವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ, ಬುದ್ಧನ ನಾಮಸ್ಮರಣೆ, ಯತೀಶ್ ಎಂ. ಸಿದ್ದಾಪುರ ಅವರಿಂದ ಬುದ್ಧನ ಭಜನೆಗಳು ಹಾಗೂ ಶ್ರೀಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ನಡೆಯಿತು. ಶ್ರೀಮತಿ ಎಂ. ಗೀತಾ ನಾಗರಾಜ್, ಪ್ರಮೀಳಾ ಜಗದೀಶ್, ಯಶೋಧಾ ದೇವರಾಜ್, ನೇತ್ರಾ ಮಂಜುನಾಥ ಹಾಗೂ ತಿಪ್ಪಮ್ಮ ಉಮಾಶಂಕರ್ ವಿಶೇಷ ಭಜನೆಗಳನ್ನು ನಡೆಸಿಕೊಟ್ಟರು. ಬಳಿಕ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ನಂಜಮ್ಮ ಕೆಂಚಪ್ಪ, ಭಾಗ್ಯಲಕ್ಷ್ಮಿ ಎಚ್. ಲಕ್ಷ್ಮೀದೇವಮ್ಮ ಎಂ. ಲಕ್ಷ್ಮೀದೇವಮ್ಮ, ದ್ರಾಕ್ಷಾಯಣಿ, ಜಯಮ್ಮ ನರಸಿಂಹಮೂರ್ತಿ, ಸುವರ್ಣ ನಾಗರಾಜ್, ಸರಸ್ವತಿ ರಾಜು, ಪ್ರೇಮ, ಗೀತಾ ವೆಂಕಟೇಶ್, ಹನ್ವಿಕಾ, ಅನಸೂಯ ರಾಘವೇಂದ್ರ, ಸಹನಾ ಸೇರಿದಂತೆ ಹಲವಾರು ಸದ್ಭಕ್ತರು ಭಾಗವಹಿಸಿದ್ದರು. ನಿಶ್ಚಲವಾಗಿ ನಿಲ್ಲಿಸುವುದು. ಬುದ್ಧನು ಕೋಪವನ್ನು ತಾಳ್ಮೆಯಿಂದ ಮತ್ತು ದ್ವೇಷವನ್ನು ಒಳ್ಳೆಯ ಕನದಿಂದ ಗೆಲ್ಲುವಂತೆ ಉಪದೇಶಿಸಿದ್ದಾರೆ. ಅಂದರೆ ನಾವು ಕೋಪನ ತಾಳ್ಮೆಯಿಂದ ಸ್ವೀಕರಿಸಬೇಕು. ಕೋಪ ಬಂದಾಗ ಈ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ತಿರ್ತಾರಲ್ಲ ದೊಡ್ಡವರೆಲ್ಲ, ಹಾಗೆ ನಾವು ಕೋಪನ ಮಾಡ್ಕೋಬಾರ್ದು. ಅದನ್ನು ತಾಳ್ಮೆಯಿಂದ ನಾವು ಸುಧಾರಿಸ್ಕೊಂಡು, ದ್ವೇಷ ಮಾಡಬಾರ್ದು ಯಾರನ್ನೂ. ನಾವು ಅದನ್ನು ಒಳ್ಳೆಯ ತನದಿಂದ ಗೆಲ್ಲುವಂತೆ ಉಪದೇಶಿಸುತ್ತಾರೆ ಅಂತ ಬುದ್ಧ ಹೇಳಿದ್ದಾರೆ. ಬುದ್ಧನ ಮೂಲ ಸಂದೇಶವನ್ನು ಉಳಿಸಿಕೊಂಡು ಪಾಲಿಸಿಕೊಂಡು ಬರುತ್ತಿರುವವರನ್ನು ಹೀನಯಾನ ಪಂಥದವರೆಂದು ಹೇಳಿದ್ದಾರೆ. ಇದರಲ್ಲಿ ಹೀನಯಾನ, ಮಹಾಯಾನ, ವಜ್ರಯಾನ ಎಂದು 3 ಪಂಥಗಳಿವೆ. ಬೌದ್ಧ ಧರ್ಮದಲ್ಲಿ ಗುರುವನ್ನು ಆಧ್ಯಾತ್ಮಿಕ ಮಿತ್ರ ಮತ್ತು ಕಲ್ಯಾಣ ಮಿತ್ರ ಎಂದು ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು